ಯಾಕೆ ಕಾಯಿನನ್ನು ಇಟ್ಕೋಬೇಕು ಅನ್ನೋದಾದರೆ, ಲಕ್ಷ್ಮಿ ಅಂದ್ರೇ ಹಣ. ಆ ಹಣದ ಶಬ್ದ ಆಕೆಗೆ ತುಂಬ ಪ್ರಿಯವಾಗಿರುವಂಥದ್ದು. ಆ ಲಕ್ಷ್ಮಿ ಅಂದ್ರೇ ಆ ಹಣವನ್ನು ಇಟ್ಕೊಂಡು, ಕಾಯಿನ್ಸನ್ನು ಇಟ್ಕೊಂಡು ಲಕ್ಷ್ಮೀ ಹೃದಯವನ್ನು ನಾವು ಯಾರು ಕಲಿತಾ ಆ ಒಂದು ಬೀಜಾಕ್ಷರಿ ಮಂತ್ರದೊಂದಿಗೆ ಹೇಳ್ತಾರೆ, ಅವರಿಗೆ ತಾಯಿ ಅದರಲ್ಲಿಯೊಡೆ ಒಂದು ಸ್ತೋತ್ರ ಇದೆ. ಲೀಲೇಕ ನಿಟಿಲೆ ವಿಧಿರ್ಮಮ ಲಿಪಿಂ ವಿಸೃಜಾಂತ್ಯರಂ ವಿಲಿಖಿತವ್ಯ ಮೇ ತದತಿ ತತ್ಫಲ ಪ್ರಾಪ್ತಯೇ. ಅಂದರೆ ಬ್ರಹ್ಮ ಬರೆದಿರುವಂಥ ಹಣೆ ಬರವನ್ನು ತಿದ್ದುತ್ತಾಳಂತೆ. ಹೇಗೆ ಅಂದರೆ, ನಾರಾಯಣನ ಕೈ ಇಟ್ಕೊಂಡು ಇವರು ನನ್ನ ಹೃದಯವನ್ನು ಹೇಳ್ತಾ ಇದ್ದಾರೆ. ನನ್ನ ಹೃದಯದಲ್ಲಿ ನೀನಲ್ವಾ, ನನ್ನ ಹೃದಯ ಅಂದ್ರೇ ನಾರಾಯಣ ಅಲ್ವಾ, ಅದಕ್ಕಾಗಿ ಆ ಹೃದಯವನ್ನು ಹೇಳ್ತಿರುವಂಥ ಇವರ ಹಣೆ ಬರ ಏನು ಬ್ರಹ್ಮ ಬರೆದಿದ್ದಾನೆ ಅದನ್ನು ತಿದ್ದಿ ಅಳಿಸಿ ಬರೆಯಪ್ಪ ಅಂತ ನಾರಾಯಣನ ಕೈ ಹಿಡಿದು ಅವಳು ಹೇಳ್ತಾಳಂತೆ. ಹಾಗಾಗಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ತುಂಬ ಮುಖ್ಯವಾಗಿರುವಂಥದ್ದು. ಯಾವ ಮಕ್ಕಳಿಗೆ ಮದುವೆ ಲೇಟ್ ಆಗ್ತಿದೆ ಅವರು ಇದನ್ನು ಮಾಡುವಂಥದ್ದು. ಯಾರ ಮನೆಯಲ್ಲಿ ಹಣಕಾಸಿನ ತೊಂದರೆ ಇದೆ ಅವರು ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಪಠಣೆ ಮಾಡುವಂಥದ್ದು. ಇದನ್ನು ಪರ್ಟಿಕ್ಯುಲರ್ ಆಗಿ ರಾತ್ರಿ ಸಮಯದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಈ ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಹೃದಯ, ನಾರಾಯಣ ಹೃದಯವನ್ನು ಕಲಿತು ಹೇಳೋದ್ರಿಂದ ಎಲ್ಲ ರೀತಿಯ ಲಕ್ಷ್ಮೀ ನಾರಾಯಣ ಅಂದರೆ